ಪ್ರಕೃತಿ ಮುನಿತ್ರೆ ಮಾನವನ ಅಹಂಕಾರ ಹೇಗೆ ಧೂಳಿಪಟವಾಗುತ್ತದೆ ಅನ್ನೋದಕ್ಕೆ ಈ ಭೀಕರ ಘಟನೆಗಳೇ ಸಾಕ್ಷಿ. ಇನ್ನು ಒಂದ್ ಕಡೆ ಕರಾವಳಿ ಹಾಗೂ ಕೇರಳದ ಗಡಿಭಾಗದಲ್ಲಿ ಮಳೆಯ ಆರ್ಭಟಕ್ಕೆ ಗುಡ್ಡಗಳು ಕುಸಿತಾ ಇದ್ರೆ ಮತ್ತೊಂದು ಕಡೆ ಮಹಾರಾಷ್ಟ್ರ, ಗುಜರಾತ್ ಜಲಾವೃತಗೊಂಡಿವೆ. ಮಹಾಮಳೆಯ ರೌದ್ರಾವತಾರದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ವಯನಾಡು ಭೂಕುಸಿತ ಹೊಟ್ಟೆಪಾಡಿಗೆ ಬಂದವರು ಬಲಿ. ಕಲ್ಲಾಡಿ ಸುತ್ತಮುತ್ತ ಮತ್ತೆ ಗುಡ್ಡ ಕುಸಿಯುವ ಆತಂಕ. ಅದು ಕೇರಳದ ವೈರಾಡಿನ ಮೆಪ್ಪಾಡಿ ಕಲ್ಲಾಡಿ ಪರಿಸರ. ನೋಡ್ತಾ ಇದ್ದಂತೆ ಸುನಾಮಿಯಂತೆ ಕೆಸರು ಮಿಶ್ರಿತ ಮಣ್ಣಿನ ರಾಶಿ ನುಗ್ಗಿ ಬಂದಿದೆ. ಈ ಭೀಕರ ಭೂಕುಸಿತಕ್ಕೆ ಈಗಾಗಲೇ 3 ಬಲಿಯಾಗಿದ್ದು 9ಕ್ಕೂ ಹೆಚ್ಚು ಜನ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಮಣ್ಣಿನ ರಾಶಿಯಡಿ ಕಾರ್ಮಿಕರು ಸಿಲುಕಿಕೊಂಡಿದ್ದು ಅವರನ್ನ ಹೊರತೆಗೆಯಲು ಎನ್ಡಿಆರ್ಎಫ್, ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಜಂಟಿ ಸಾಹಸ ನಡೆಸುತ್ತಿವೆ. ಕಲ್ಲಾಡಿ ಸುತ್ತಮುತ್ತ ಮತ್ತೆ ಗುಡ್ಡ ಕುಸಿಯುವ ಆತಂಕವಿದ್ದು ಜನರನ್ನು ಯುದ್ಧೋಪಾದಿಯಲ್ಲಿ ಸ್ಥಳಾಂತರಿಸಲಾಗುತ್ತಿದೆ. ವಯನಾಡು ಮತ್ತು ಕೋಝಿಕೋಡ್ಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಜಾರಿಗೊಳಿಸುತ್ತಿರುವ 2134 ಕೋಟಿ ವೆಚ್ಚದ ಮೆಪ್ಪಾಡಿ ಅವಳಿ ಸುರಂಗ ಯೋಜನೆಗೆ ಪರಿಸರ ತಜ್ಞರು ಹಾಗೂ ಭೂವಿಜ್ಞಾನಿಗಳು ಮೊದಲ ಎಚ್ಚರಿಕೆ ಕೊಟ್ಟಿದ್ದರು. 2024ರ ವಯನಾಡು ಮಹಾಭೂಕುಸಿತದ ಬಳಿಕವೂ ಪಶ್ಚಿಮ ಘಟ್ಟದ ಪರಿಸರ ಸೂಕ್ಷ್ಮ ವಲಯದಲ್ಲಿ ಬೆಟ್ಟ ಕೊರೆಯುವುದು ಅಪಾಯಕಾರಿ ಎಂದು ಕೂಗಾಡಿದ್ದರು. ಆದರೂ ವಿರೋಧದ ನಡುವೆ ಸರ್ಕಾರ ಮತ್ತು ಕಾಂಟ್ರಾಕ್ಟರ್ಗಳು ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಎನ್ನಲಾಗ್ತಾ ಇದೆ. ಮಹಾರಾಷ್ಟ್ರ, ಗುಜರಾತ್ನಲ್ಲಿ ಅಲ್ಲೋಲ ಕಲ್ಲೋಲ. ರಣಭೀಕರ ಮಳೆಗೆ ಮುಳುಗಿದ ಸೂರತ್, ಎಲ್ಲೆಲ್ಲೂ ಜಲಮಯ. ಕೇರಳ ಮಾತ್ರವಲ್ಲ, ಇಡೀ ಪಶ್ಚಿಮ ಭಾರತವೇ ಮಳೆಗೆ ತತ್ತರಿಸಿದೆ. ಮಹಾರಾಷ್ಟ್ರದ ಬಳಿಕ ಗುಜರಾತ್, ರಾಜಸ್ಥಾನದಲ್ಲಿ ವರುಣದೇವ ರೌದ್ರಾವತಾರ ತಾಳಿದ್ದಾನೆ. ಗುಜರಾತ್ನ ಸೂರತ್, ವಲ್ಸದ್, ನವಾಸರಿ ಜಲಾವೃತಗೊಂಡಿದ್ದು ಸೂರತ್ ಒಂದರಲ್ಲಿ 5 ಮೃತಪಟ್ಟಿದ್ದಾರೆ. 2100ಕ್ಕೂ ಹೆಚ್ಚು ಜನರನ್ನು ಸುರಕ್ಷಿತ ಸ್ಥಳಕ್ಕೆ ರವಾನಿಸಲಾಗಿದೆ. ದ್ವಾರಕಾ, ಸೋಮನಾಥ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ನದಿಯಂತಾಗಿದೆ. ಇತ್ತ ಮಹಾನಗರಿ ಮುಂಬೈ ಕೂಡ ಜಲಪ್ರಳಯಕ್ಕೆ ನಡುಗಿದೆ. ಆಂಧೇರಿಯ ವೆಸ್ಟರ್ನ್ ಎಕ್ಸ್ಪ್ರೆಸ್ ಹೈವೇಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ವಾಹನಗಳು ನೀರಿನಲ್ಲೇ ಕೆಟ್ಟು ನಿಂತಿವೆ. ಇವೆಲ್ಲದರ ನಡುವೆ ಮಹಾರಾಷ್ಟ್ರದ ಪುಣೆಯ ಪಿಂಪ್ರಿ ಚಿಂಚ್ವಡ್ನಲ್ಲಿ ಮತ್ತೊಂದು ಘನಘೋರ ದುರಂತ ಸಂಭವಿಸಿದೆ. ತ್ಯಾಜ್ಯ ನಿರ್ವಹಣಾ ಘಟಕದ ಬಳಿ ಇದ್ದ ಬೃಹತ್ ಕಸದ ಬೆಟ್ಟವೊಂದು 3 ಅಂತಸ್ತಿನ ಕಟ್ಟಡದ ಮೇಲೆ ಕುಸಿದು ಬಿದ್ದಿದೆ. ಕಟ್ಟಡದ ಅವಶೇಷಗಳು ಹಾಗೂ ಕಸದ ರಾಶಿಯಡಿ ಸದ್ಯ 16ಕ್ಕೂ ಹೆಚ್ಚು ಜನ ಸಿಲುಕಿರುವ ಶಂಕೆ ವ್ಯಕ್ತವಾಗಿದ್ದು ರಕ್ಷಣಾ ಕಾರ್ಯಾಚರಣೆ ತೀವ್ರಗೊಂಡಿದೆ. ಪ್ರಕೃತಿಯ ನಿಯಮವನ್ನು ಮೀರಿ ನಾವು ಮಾಡುವ ಅಭಿವೃದ್ಧಿ ಎಷ್ಟು ಜನರನ್ನು ಬಲಿ ಪಡೆಯುತ್ತದೆ ಎಂಬುದಕ್ಕೆ ಈ ಘಟನೆಗಳೇ ಸಾಕ್ಷಿ. ಸರ್ಕಾರಗಳು ಕೇವಲ ಕಮಿಷನ್, ಕಾಂಟ್ರಾಕ್ಟ್ ಆಸೆಗೆ ಬಿದ್ದು ಪರಿಸರವನ್ನು ನಾಶ ಮಾಡಿದರೆ ಇಂತಹ ದುರಂತಗಳು ಮರುಕಳಿಸುತ್ತಲೇ ಇರುತ್ತವೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.